ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಹೇಗೆ ಮಾಡೋದು ಅಂತ ತಿಳ್ಕೊಳ್ಳೋಣ. ತುಂಬ ಸುಲಭವಾಗಿ ನಿಮ್ಮ ಮೊಬೈಲಲ್ಲಿ ಸೆಲ್ಫ್ ಡಿಕ್ಲರೇಷನ್ ಮಾಡೋದು ಹೇಗೆ ಅಂತ ನಾನು ಹೇಳ್ಕೊಡ್ತೀನಿ. ಪೂರ್ತಿ ಕೊನೆವರೆಗೂ ನೋಡಿ. ಏನಾದರೂ ಗೊತ್ತಾಗ್ಲಿಕ್ಕಂದ್ರೆ ಕಾಮೆಂಟ್ ಮಾಡಿ, ನಾನು ಅದಕ್ಕೆ ರಿಪ್ಲೈ ಮಾಡ್ತೀನಿ. ಎಲ್ಲರೂ ಕಾಮನ್ ಆಗಿ ಬಂದು ಗೂಗಲಲ್ಲಿ ಸರ್ಚ್ ಮಾಡ್ತೀರಾ ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಅಂತ. ಈ ಥರ ಓಪನ್ ಆಗುತ್ತೆ. ನೀವು ಏನು ಮಾಡ್ತೀರಾ, ಈಗ ಸ್ಕ್ರೋಲ್ ಮಾಡ್ತೀರಾ, ಕೆಳಗೆ ನೋಡ್ತೀರಾ, ಯಾವುದಾದ್ರೂ ಲಿಂಕ್ ಬರ್ತವೆ, ಅದ್ರ ಮೇಲೆ ಕ್ಲಿಕ್ ಮಾಡ್ತೀರಾ. ಈಗ ನೋಡಿ, ಎರಡನೇ ಲಿಂಕ್ ಮೇಲೆ ಕ್ಲಿಕ್ ಮಾಡ್ತೀನಿ ನಾನು. ನೋಡಿ, ಈ ಥರ ಓಪನ್ ಆಗುತ್ತೆ. ಇದು ನಮ್ಗೆ ಅಪ್ಲಿಕೇಶನ್ ಹಾಕಕ್ಕೆ ಬರಲ್ಲ ರೀ, ಅದ್ರ ಸಂಬಂಧ ಅದು ಮೆಥಡು ಬೇರೆ ಐತ್ರಿ. ಅದ್ರ ಸಂಬಂಧ ಇನ್ನೊಂದು ನೋಡಿ, ಮೇಲೆ ಲಿಂಕು ಕ್ಲಿಕ್ ಮಾಡ್ತೀನಿ, ಅದ್ರ ನೋಡಿರಿ ಅದು ಹೆಂಗೈತೆ. ಅದು ಈ ಥರ ಓಪನ್ ಆಗುತ್ತೆ. ಈ ಥರದಿಂದ ನಮ್ಗೆ ಲಾಗಿನ್ ಆಗೋಕ್ಕಾಗಲ್ಲ. ಅದ್ರ ಸಂಬಂಧ ನಾವೇನು ಮಾಡೋಕ್ಕೂ ಪೂರ್ತಿ ಬ್ಯಾಕ್ ಬಂದು ಸಿಂಪಲ್ಲಾಗಿ ಸೇವಾ ಸಿಂಧು ಅಂತ ಸರ್ಚ್ ಮಾಡಿ. ಮೊದಲೇ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ನಿಮಗೆ ಈ ಥರ ಓಪನ್ ಆಗುತ್ತೆ. ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ನೋಡಿ, ಇಲ್ಲಿ ಮೊದಲನೇದಾಗಿ ನಿಮ್ಮ ಮೊಬೈಲ್ ನಂಬರ್ ಹಾಕಬೇಕು. ನಾನು ಆ ನಂಬರ್ ಎಂಟರ್ ಮಾಡಿ ಸಬ್ಮಿಟ್ ಮಾಡ್ತಾ ಇದ್ದೀನಿ. ಎರಡನೇ ಕಾಲಮಲ್ಲಿ ಬಂದುಬಿಟ್ಟು ಗೆಟ್ OTP ಎತ್ಕೊಡೋದು. OTP ನಿಮ್ಮ ನಂಬರ್ ಕ್ಷಣಕ್ಕೆ ಬರುತ್ತೆ. ಯಾರು ಅಪ್ಲಿಕೇಶನ್ ಆಗ್ತೈತೆ ಅವ್ರ ನಂಬರ್ಗೆ ಬರುತ್ತೆ. OTP ಹಾಕಿಬಿಟ್ಟು ನೆಕ್ಸ್ಟು ಕ್ಯಾಪ್ಚಾ ಹಾಕಬೇಕು. ಕ್ಯಾಪ್ಚಾ ಹಾಕಿ ಲಾಸ್ಟಿಗೆ ಸಬ್ಮಿಟ್ ಅಂತ ಕ್ಲಿಕ್ ಮಾಡಿ. ಈ ಥರ ಸಬ್ಮಿಟ್ ಆಗಿ ಕ್ಲಿಕ್ ಮಾಡಿದ್ಮೇಲೆ ನೀವು ಇಲ್ಲೊಂದು ಸೇವಾ ಸಿಂಧು ಪೋರ್ಟಲ್ ಓಪನ್ ಆಗುತ್ತೆ. ಇಲ್ಲಿ ಬಂದು ಏನು ಮಾಡಲ್ಲ, ಡೈರೆಕ್ಟಾಗಿ ಈ ಥರ ಪೋರ್ಟಲ್ ಇರುತ್ತೆ. ಬಂದು ಇಲ್ಲಿ ಈ ಸೈಡ್ ನೋಡಿ, ಈ ಸೈಡ್ ರೈಟ್ ಸೈಡ್ ನಿಮ್ಮ ಹೆಸರೋದು ಎಲ್ಲ ಕೊಟ್ಟಿರ್ತಾರೆ. ಲೆಫ್ಟ್ ಸೈಡ್ ಬರೋದು ನೋಡಿ, ಅಪ್ಲೈ ಫಾರ್ ಸರ್ವಿಸ್ ಅಂತ ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಕೆಳಗಿದೆ ನೋಡಿ, ವ್ಯೂ ಆಲ್ ಅವೈಲೇಬಲ್ ಸರ್ವಿಸ್, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದುಬಿಟ್ಟು ಸರ್ಚ್, ನಮಗೇನು ಬೇಕಾಗಿರೋದು ಯುವನಿಧಿ ಸೆಲ್ಫ್ ಡಿಕ್ಲರೇಷನ್ ಒಳ, ಅದ್ರ ಸಂಬಂಧ ಸರ್ಚ್ ಬಾಕ್ಸ್ನಲ್ಲಿ ಯುವ ಅಂತ ಸರ್ಚ್ ಮಾಡಿ. YUVA ಅಂತ ಸರ್ಚ್ ಮಾಡಿ. ತಾನಾಗೆ ತೋರಿಸ್ತು ನೋಡಿ, ಯುವನಿಧಿ ಅಪ್ಲಿಕೇಶನ್ ಸ್ಟೇಟಸ್ ಚೆಕ್, ಯುವನಿಧಿ ಅಪ್ಲಿಕೇಶನ್ ಮಂತ್ಲಿ ಆನ್ ಸೆಲ್ಫ್ ಡಿಕ್ಲರೇಷನ್ ಅಪ್ಲಿಕೇಶನ್ ಫಾರ್ ಯುವನಿಧಿ ಸ್ಕೀಮ್. ನಮಗೆ ಬೇಕಾಗಿರೋದು ಎರಡನೇ ಆಪ್ಷನ್, ಅದರ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ಈ ಥರ ಓಪನ್ ಆಗುತ್ತೆ ನೋಡಿ. ಈ ಥರ ಓಪನ್ ಆದಮೇಲೆ ಇಲ್ಲಿ ನಿಮ್ಮ ಆಧಾರ್ ನಂಬರ್ ಹಾಕೋಬೇಕಾಗತ್ತೆ. ಅದ್ರ ಸಂಬಂಧ ನೋಡ್ಕೊಳ್ಳಿ ಯಾವ ಥರ ಇದೆ. ಮೊದಲನೇದಾಗಿ ಆಧಾರ್ ನಂಬರ್ ಹಾಕೋ. ಒಂದೇ ಅದಿದೆಲ್ಲ ಆಧಾರ್ ದೃಢೀಕರಣ, ಅದರ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ಬಂದು ನಿಮ್ಮ ಬೆನಿಫಿಟ್ ID ಬಂದಿರುತ್ತೆ. ನೆಕ್ಸ್ಟು ನೀವು ನಿಮ್ಮ ಆಧಾರ್ ಕಾರ್ಡ್ ನಂಬರ್ನ ಎಂಟರ್ ಮಾಡಬೇಕು. ಓಕೆ ಅಂತ ಕ್ಲಿಕ್ ಮಾಡಿ. ನೆಕ್ಸ್ಟ್ ಬಂದು ಇಲ್ಲೊಂದು ಟಿಕ್ ಇರುತ್ತೆ, ಬ್ಲೂ ಟಿಕ್ ಮಾಡಬೇಕು. ನೆಕ್ಸ್ಟ್ ಬಂದು OTP ಮೇಲೆ ಕ್ಲಿಕ್ ಮಾಡಿ. ಜನರೇಟ್ OTP ಮೇಲೆ ಕ್ಲಿಕ್ ಮಾಡಿ. ಓಕೆ ಕೊಡಿ. ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ಓಕೆ ಕೊಡಿ. ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಹರ್ ಟು ರಿಟರ್ನ್ ಮೇಲೆ ಕ್ಲಿಕ್ ಮಾಡಿ. ಈಗ ಎರಡನೇ ಆಪ್ಷನ್ ಬಂದು ಆಧಾರ್ ವಿವರಗಳನ್ನು ಪಡೆಯಿರಲಿಲ್ಲ, ಅದರ ಮೇಲೆ ಕ್ಲಿಕ್ ಮಾಡಿ. ನೀವು ಯಾವ ಆಧಾರ್ ನಂಬರ್ ಕೊಟ್ಟಿರೋ ಆ ಆಧಾರ್ ನಂಬರ್ ಡೀಟೇಲ್ಸ್ ಎಲ್ಲ ಇಲ್ಲಿ ಬಂದಿರುತ್ತೆ. ಹೆಸರು, ಯುವನಿಧಿ ಅಪ್ಲಿಕೇಶನ್ ಸಂಖ್ಯೆ ಮತ್ತು ನಿಮ್ಮ ಡಿಗ್ರಿ ರಿಜಿಸ್ಟರ್ ನಂಬರು ಇರುತ್ತೆ. ನೆಕ್ಸ್ಟ್ ಬಂದು ಎಸ್ ಅಂತ ಕ್ಲಿಕ್ ಮಾಡಿ. ಇಲ್ಲಿ ಬಂದು ಕ್ಯಾಪ್ಚಾ ಹಾಕಿ.
ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಸ್ವಲ್ಪ ವೇಟ್ ಮಾಡಿ. ಈ ಥರ ನಿಮ್ಮ ಅಪ್ಲಿಕೇಶನ್ ಎಲ್ಲ ಓಪನ್ ಆಗುತ್ತೆ. ಅಲ್ಲಿ ನಿಮ್ಮ ಹೆಸರು, ರಿಜಿಸ್ಟರ್ ನಂಬರು ಚೆಕ್ ಮಾಡ್ಕೊಳ್ಳಿ. ಹಾಗೆ ಮತ್ತೊಂದು ಸಲ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ. ನೋಡಿ, ಈ ಥರ ನಿಮ್ಮದು ಫೈನಲ್ ಆಗಿ ಕಂಪ್ಲೀಟ್ ಆಗುತ್ತೆ. ಇದನ್ನು ನೀವು ಬೇಕಾದ್ರೆ ಪ್ರಿಂಟ್ ತಗೋಬೋದು, ಇಲ್ಲ PDF ಆಗಿ ಕೂಡ ಸೇವ್ ಮಾಡ್ಕೋಬೋದು. ನಾನು PDF ಬೇಕು, PDF ಅಂತ ಸೇವ್ ಮಾಡ್ತೀನಿ. PDF ಕೂಡ ಓಪನ್ ಆಯಿತು. ನೋಡಿ, ಓಪನ್ ಮಾಡಿ ತೋರಿಸ್ತೀನಿ ನಿಮಗೆ ಯಾವ ಥರ ಇರುತ್ತೆ. ಈ ಥರ ಫಾರ್ಮ್ ಇರುತ್ತೆ, ಇದರಲ್ಲೆಲ್ಲ ಡೀಟೇಲ್ಸ್ ಇರುತ್ತೆ. ಪ್ರತಿ ತಿಂಗಳು 1 ರಿಂದ 25 ನಡುವೆ ನಿಮ್ಮ ಸೆಲ್ಫ್ ಡಿಕ್ಲರೇಷನ್ ಮಾಡಬೇಕಂತ ಹೇಳ್ತಾರೆ. 25 ನಂತರ ಯಾರು ಮಾಡ್ತೀರಿ ಅವ್ರು ಯಾರ್ದು ಅರ್ಜಿಯನ್ನು ಸ್ವೀಕರಿಸೋದಿಲ್ಲ. 25 ಒಳಗೆ ಮಾಡಬೇಕು. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ.